ಗೆಲುವಿನ ಬಗ್ಗೆ ಸರ್ ಗೆಲುವು ಇದು ಜನರ ಗೆಲುವಾಗಿದೆ. ಭಾಳಷ್ಟು ಚುನಾವಣೆ ಪೂರ್ವದಲ್ಲಿ ಗೊಂದಲಮಯವಾಗಿತ್ತು ಚಿಕ್ಕೋಡಿ ಅಂದರೆ. ಜಾತಿ, ಧರ್ಮ, ಭಾಷೆ ಎಲ್ಲರೂ ಸುತ್ತಾಗ್ತಾ ಇತ್ತು. ಹೊರಗಿನವ್ರಿಗೆ ಇಲ್ಲಿ ಯಾಕ ಅನ್ನೋ ಪ್ರಶ್ನೆ. ಅವರ ಚುನಾವಣೆ ಅಭಿವೃದ್ಧಿ ದೃಷ್ಟಿ ಮಾಡದೆ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಮ್ಮ ವಿರೋಧಿಗಳು ಮಾಡುವಂಥ ಪ್ರಯತ್ನ ಮಾಡಿ ಅದು ಕೂಡ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಯಾರು ಕೆಲಸ ಮಾಡಿದ್ವಿ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಮಾಡುವಂಥ ಸಾಧನೆ ಗ್ಯಾರಂಟಿ ಇವೆಲ್ಲ ಉಳ್ಕೊಂಡು ಇವತ್ತು ಜನ ಏನು ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯತೆಗೆ ಆಶೀರ್ವಾದ ಮಾಡಿದ್ದಾರೆ. ನಿರೀಕ್ಷಿತ ಮಟ್ಟಕ್ಕೆ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ. ಖಂಡಿತ ಸಿಕ್ಕಿದೆ. 1 ಲಕ್ಷ ಇದೇನೋ ಕಡಿಮೆ ಏನಲ್ಲ. ಯಾಕಂದರೆ ಬೇರೆ ಕಡೆ ನೋಡಿದರೆ 1 ಲಕ್ಷ ಭಾಳ ದೊಡ್ಡ ಅಂತರ. ಅದು ಬೇರೆ ಎಂತೆಂಥ ಘಟನೆಗಳು ಸೋತಿದ್ದಾರೆ. ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋದು. ಕೆಲವೊಂದು ಕಾಂಗ್ರೆಸ್ ಎಮ್ಮೆಲ್ಯೆ ಇದ್ದಾಗ ಅಲ್ಲಿ ಕಡಿಮೆ ಆಗಿರೋದು ಹತ್ತನೆಯಲ್ಲಿ ಆಗಿದೆ. ಒಂದೇ ನಮ್ದು ಆಗಿರೋದು ಹತ್ತನೆಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚಿನ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ನಮ್ಗೆ ಗೊತ್ತಿತ್ತು. ನಾವು ಕೂಡ ಅಲ್ಲಿ ಭಾಳ ಹತ್ತಿರ ನೋಡಿದಾಗ ಅವ್ರ ವರ್ತನೆ ವಿಭಿನ್ನವಾಗಿದೆ. ನಮಗೂ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡೋದು ಅನ್ನೋದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಗರು ಏನಿದ್ರು ಹತ್ತನೆಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹೀಗಾಗಿ ಅಂತ 7,000 ಮೈನಸ್ ಆಗಿದೆ ಅಷ್ಟೇ. ನಮ್ಮ ಲೀಡಿಗೆ ಅದೇನ ಪಾಲಕ್ಕಾಗಿಲ್ಲ. ಸರ್ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಎಕ್ಸಿಟ್ ಐತಿ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರು, ಸುಳ್ಳು ಸಾಬೀತಾಗಿದೆ. ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ದೀವಿ. ಅದು ಸತ್ಯನೇ ಇರ್ತದೆ. ಸತ್ಯವರಿಗೆ ಬಂದಿದೆ. ಸರ್ ಈ ಕ್ಷೇತ್ರ ಜನತೆಗೆ ಏನು ಹೇಳ್ತೀರಾ ಸರ್? ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಈ ಸಾರಿ ಟಾರ್ಗೆಟು 2 ಲಕ್ಷ. ಪ್ರಿಯಾಂಕಾ ಜಾರಕಿಹೊಳಿ ಇನ್ನೂ 5 ವರ್ಷ ಇದೆ. ಈಗ ಹೇಳ್ತೀನಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯ್ತು. ನಮ್ಮವ್ರು ಮೋಸ ಮಾಡೋದು. ಮಹೇಶ್ ತಮ್ಮಣ್ಣವರು ಅವರ ಸಾಮಾಜಿಕರಿಗೆ ಕಲ್ಲುಗಾರರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಬಗ್ಗೆ ದೂರ ನೀಡ್ತೀವಿ. ಹೈಕಮಾಂಡ್ಗೆ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವ್ರ ಬಗ್ಗೆ ಹೈಕಮಾಂಡ್ಗೆ ದೂರ ನೀಡ್ತೀವಿ. ಇನ್ನು ಕೆಲವರು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದಿನ ಸಾರಿ ನಮಗೇನೂ ಗೊತ್ತಿಲ್ಲದೆ ನಾವು ಲ್ಯಾಂಡಾಗಿ ಚುನಾವಣೆ ಮಾಡಿದ್ರು. ನಮ್ಗೆ ಕೆಲವೆಲ್ಲ ಗೊತ್ತಾಗ್ತಿಲ್ಲ. ಇವರು ಎಲ್ಲಿ ಮೋಸ ಮಾಡ್ತಾರೆ. ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ 1 ಲಕ್ಷ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ. ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು MP ಆಗುವ ಮುಖಾಂತರ ಹೊಸ ದಾಖಲೆಯನ್ನು ಮಾಡಿದ್ದಾರೆ. ದಾಖಲೆ ಆಗಿದೆ. ವುಮೆನ್ ಅದರಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಅದು ಶ್ರೇಯಸ್ಸ ಚಿಕ್ಕೋಡಿ ಮತದಾರ ಸೇರ್ತೈತೆ, ಕರ್ನಾಟಕ ಸೇರ್ತೈತೆ. ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶನ ಅವರ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತಾರೆ. ಈ ಭಾಗದ ಜನತೆಗೆ ಅಂತ ನಮ್ಮ ಭರವಸೆ ಇದೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈಗ ನಿಮ್ಮ ಕಾರ್ಯ